ಕಾಂಗ್ರೆಸ್ ಪಕ್ಷದವರು ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಏನೊಂದು 2020ರ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸಮಸ್ತ ಮತದಾರರಿಗೆ, ಮತದಾರ ಪ್ರಭುಗಳಿಗೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅಂಗಲಾಚಿ ಮತಯಾಚನೆಯನ್ನ ಮಾಡಿದ್ರು. ಜನ ಏನ್ ಕೇಳಿರ್ಲಿಲ್ಲ. ಆದರೆ ಒಂದು ಪಕ್ಷವಾಗಿ ಮತಯಾಚನೆಯನ್ನ ಮಾಡಲಿಕ್ಕೆ, ಮತವನ್ನ ಪಡಿಲಿಕ್ಕೆ ಜನರಿಗೆ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟರು. ಈ ಗ್ಯಾರಂಟಿಯನ್ನ ಯೋಜನೆಯನ್ನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಈ ಅಧಿಕಾರಕ್ಕೆ ಬಂದಿರುವಂತಹ ಈ ಕಾಂಗ್ರೆಸ್ ಪಕ್ಷದವರು ಜನರನ್ನೇ ಬ್ಲಾಕ್ ಮೇಲ್ ಮಾಡಕ್ ಕೊಟ್ಟವ್ರೆ. ಇವತ್ತು ಒಳ್ಳೆ ವಿಶ್ವಾಸದಲ್ಲಿ, ಪ್ರೀತಿ, ನಂಬಿಕೆ, ಭಾವನೆಗಳನ್ನ ಮರೆತು ನಿಮಗೆ ಗ್ಯಾರಂಟಿ ಕೊಟ್ಟಿರೋದನ್ನ, ನಮ್ಗೇನಾದ್ರು ಮತ ಹಾಕ್ಲಿಲ್ಲ ಅಂದ್ರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನ ಹಿಂದೆ ಪಡಿತೀವಿ ಅಂತ ಹೇಳಿದ್ದಾರೆ. ಈ ರೀತಿ ಏನೊಂದು ಕಾಂಗ್ರೆಸ್ನಲ್ಲಿರುವಂತ ಅಧಿಕಾರದಲ್ಲಿರುವಂತ ಸಚಿವರುಗಳು, ಶಾಸಕರುಗಳು ಈ ರೀತಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ದುರಂತ, ಬೇಜವಾಬ್ದಾರಿಯ ಹೇಳಿಕೆ, ಅಹಂಕಾರದ ಹೇಳಿಕೆ, ದುರಹಂಕಾರದ ಹೇಳಿಕೆ, ಅಧಿಕಾರದ ದುರ್ಬಳಕೆ. ಏನ್ ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದಾರ, ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದಾರ? ಇದು ಸಾರ್ವಜನಿಕರ ಬೆವರು ಸುರಿಸಿರುವಂತ ಹಣ, ಜನ ಬೆವರು ಸುರಿಸಿ ಟ್ಯಾಕ್ಸ್ ಅನ್ನು ಕೊಟ್ಟಿರುವಂತ ಹಣದಲ್ಲಿ ಇವತ್ತು ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿದ್ದಾರೆ. ಇವತ್ತು ಇವರ ಹಣ ಏನಾದ್ರು ಕೊಟ್ಟಿದ್ರೆ, ಬಾಲಕೃಷ್ಣ ಅವರ ಹಣ ಅಥವಾ ಶಿವಕುಮಾರ್ ಅವರ ಹಣ, ಸಿದ್ದರಾಮಯ್ಯನವರ ಹಣ ಅಥವಾ ಪ್ರಿಯಾಂಕ ಖರ್ಗೆ ಅವರ ಹಣ ಕೊಟ್ಬಿಟ್ಟಿದ್ರೆ, ಇನ್ನ ಸರ್ಕಾರದ ಹಣನೇ ಜನರ ಹಣ ಲೂಟಿ ಹೊಡಿತಾರವರು ಈ ಕಾಂಗ್ರೆಸ್ನವರು. ಈ ಲೂಟಿಕೋರರು ಜನರಿಗೆ ಬೆದರಿಕೆ ಹಾಕುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ, ಜನರಿಗೆ ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಜನ ಇವರಿಗೆ ಪಾಠ ಕಲಿಸ್ತಾರೆ. ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಅಕ್ಷತೆ ಕಾಳು ಬೇಕಾ, ರಾಮನ ಆಶೀರ್ವಾದ ಬೇಕಾ, ಅಕ್ಷತೆ ಕಾಳು ಬೇಕಾ, ಅಥವಾ ಗ್ಯಾರಂಟಿ ಬೇಕಾ ಅನ್ನುವಂತ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಜನರಿಗೆ ನಿಜಕ್ಕೂ ಇವರ ನಡವಳಿಕೆಯಲ್ಲಿ ಸಂಪೂರ್ಣವಾಗಿ ಬೇಸರ ಆಗಿದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ. ಇವರಿಗೆ ತಕ್ಕ ಪಾಠವನ್ನ ಇವತ್ತು ನಾಡಿನ ಜನತೆ ಕಲಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಇಡೀ ದೇಶಕ್ಕೆ ಬೇಕಾಗಿರೋ ಗ್ಯಾರಂಟಿ ಒಂದೇ. ಗೊತ್ತಿರಲಿ, ಸನ್ಮಾನ್ಯ ಕಾಂಗ್ರೆಸ್ಸಿನ ಎಲ್ಲ ದುರೀಣರೇ, ನರೇಂದ್ರ ಮೋದಿ ಗ್ಯಾರಂಟಿ ಬೇಕು ಅಂತಿದ್ದಾರೆ. ನರೇಂದ್ರ ಮೋದಿ ಗ್ಯಾರಂಟಿಯಾಗಿ ಭಾರತಕ್ಕೆ ಬೇಕು ಅನ್ನೋಂತ ಬಹಳ ಸ್ಪಷ್ಟವಾಗಿ ದೇಶ ಉದ್ದಾಗಲದಲ್ಲಿ ಎಲ್ಲಾ ಕಡೆ ಹೇಳ್ತಿದ್ದಾರೆ. ನಿಮ್ಗೆ ಭಯ ಹುಟ್ಟುಬಿಟ್ಟಿದೆ, ಪೊಕ್ಕ ಅಂತಿದೆ, ಎಲ್ಲಿ ನಿಮ್ ಗುಂಡಿ ತೋಡ್ಕೊಳ್ತಾ ಇದೀವಿ ಅಂತ ಭಯದಲ್ಲಿದ್ದೀರಾ. ಹಾಗಾಗಿ ಇಂಥ ಮಾತುಗಳು ಯಾರು ಕೇಳಲಿಕ್ಕೆ ತಯಾರಿಲ್ಲ. ಎಲ್ಲರ ಆಶೀರ್ವಾದ, ಅಕ್ಷತ ಕಾಳನ್ನ, ರಾಮನ ಆಶೀರ್ವಾದವನ್ನ ಪಡೆದು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿನ ಮತವನ್ನ ಕೊಟ್ಟು ಮತ್ತೊಮ್ಮೆ ಮೋದಿಯಿಂದ ಜನ ಆಶೀರ್ವಾದವನ್ನ ಮಾಡಲಿಕ್ಕೆ ಇಡೀ ದೇಶ ಉದ್ದಾಗಲದಲ್ಲಿ ತಯಾರಾಗಿದ್ದಾರೆ. 400ಗಿಂತ ಹೆಚ್ಚಿನ ಲೋಕಸಭಾ ಸೀಟ್ಗಳನ್ನ ಖಂಡಿತ ಭಾರತೀಯ ಜನತಾ ಪಾರ್ಟಿ ಪಡಿತೀವಿ. ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜಯಬೇರಿ ಹಾಗೇ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಧುರೀಣರಿಗೆ, ಮಹಾನ್ ವ್ಯಕ್ತಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕಿದ್ದಾರೆ. ಶಿವಾಜಿನಗರದಲ್ಲಿ ಈಗ ಜಯನಗರದಲ್ಲಿ ಹಸಿರು ಧ್ವಜ ಹಾರಿಸ್ತಾ ಇದ್ದಾರೆ. ಏನಂದ್ರೆ ಈ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಿಂದನೂ ಅರಾಜಕತೆ ಬೇಕಾಬಿಟ್ಟಿ, ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಅವರಲ್ಲಿ ಒಂದೊಂದು ಮಂತ್ರಿ ಒಂದೊಂದು ಭಾಷೆ, ಇಷ್ಟ ಬಂದಂತೆ, ಮನ ಬಂದಂತೆ, ಬಾಯಿ ಬಂದಂತೆ ಅವರಿಗೆ ತಲೆ ಕೆಟ್ಟು ಹೋಗಿದೆ, ಬುದ್ಧಿ ಭ್ರಮಣರಾಗಿದ್ದಾರೆ. ಯಾವ ರೀತಿ ನಡವಳಿಕೆ ಬಾಯಿ ಬಂದಂಗೆ ಹೇಳ್ಕೊಂಡು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಮಾಡೋ ರೀತಿಯಲ್ಲಿ ಅರಾಜಕತೆಯ ವ್ಯವಸ್ಥೆಗಳನ್ನ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿ ತುಷ್ಟೀಕರಣದ ರಾಜಕಾರಣ, ಸಮಾಜವನ್ನು ವಿಭಜನೆಯನ್ನ ಮಾಡೋದ್ರಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಪಾಲನೆ ಮಾಡೋ ಮೂಲಕ ಇವೆಲ್ಲ ಎತ್ಕಾಣ್ತಿರೋದು. ಜೆ ನಗರ, ಶಿವಾಜಿನಗರ, ಇನ್ನೊಂದು ಕಡೆ
ಶಿವಾಜಿನಗರದಲ್ಲೂ ಇವತ್ತು ಈ ರೀತಿ ಮನ ಬಂದಂತೆ ಇಡೀ ರಾಜ್ಯದಲ್ಲಿ ಒಂದು ದಿಕ್ಕಲ್ಲಿ ಕಾನೂನು ಪಾಲನೆ ಮಾಡಿದಂಥ ಭಾಗವಧ್ವಜವನ್ನು ಹಾಕಿದಂಥ ವ್ಯಕ್ತಿ ಮೇಲೆ ಕಾನೂನು ಕ್ರಮ. ಇಲ್ಲಿ ಕಾನೂನು ಇಲ್ಲ, ಏನೂ ಇಲ್ಲ. ಸಾರ್ವಜನಿಕ ಸ್ವತ್ತಿನ ಏನೊಂದು ಪೋಲ್ ಮೇಲೆ ಎಲ್ಲಿ ಬೇಕಾದ್ರೆ ಮನ ಬಂದಂತೆ ಹಾಕ್ತಿದ್ದಾರೆ. ಏನು ಸರ್ಕಾರನ ಏನಿದೆ ಇಲ್ಲಿ ಅವ್ಯವಸ್ಥೆ ಅನ್ನುವಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಸರ್ಕಾರವನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾರ ದುಷ್ಕರ್ಮಿಗಳು ತಕ್ಷಣ ಬಂಧಿಸಬೇಕು. ಆ ದುಷ್ಕರ್ಮಿಗಳು ಯಾರು ಈ ರೀತಿ ಧ್ವಜಗಳನ್ನು ಹಾಕಿದಾರೋ ಅವ್ರ ಮೇಲೆ ಬಂಧಿಸುವಂಥ ಕೆಲಸಗಳನ್ನು ತಕ್ಷಣ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ.